ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲಕ್ಷ್ಮೀ ದೇವಿಯು ಕೆಲವೊಂದು ವಸ್ತುಗಳನ್ನು ತುಂಬಾನೇ ಇಷ್ಟಪಡ್ತಾಳೆ. ಆಕೆಗೆ ಪ್ರಿಯವಾದ ಅಂತಹ ವಸ್ತುಗಳನ್ನು ಶುಕ್ರವಾರದ ದಿನದಂದು ಅರ್ಪಿಸುವುದರಿಂದ ಸುಖ, ಸಮೃದ್ಧಿ, ಸಂಪತ್ತು ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಎನ್ನುವುದನ್ನು ನೋಡೋಣ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನ ಮಾಡುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಧನ, ಸಂಪತ್ತು ಮತ್ತು ಸಮೃದ್ಧಿಯನ್ನ ಪಡೆದುಕೊಳ್ಳಬಹುದು. ಲಕ್ಷ್ಮೀ ದೇವಿಯನ್ನ ಹೆಚ್ಚಿನ ಜನರು ಪೂಜಿಸುತ್ತಾರೆ, ಯಾಕೆಂದ್ರೆ ಆಕೆ ನಮಗೆ ಭೌತಿಕ ಸುಖಗಳನ್ನ ನೀಡುತ್ತಾಳೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನ ಮಾಡುವುದರಿಂದ ಯಾವುದೇ ರೀತಿಯಾದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವೆಂದರೆ ಅದು ಕಮಲ. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಗಳನ್ನು ನೋಡಿದಾಗ ನಾವು ಆಕೆಗೆ ಕಮಲದ ಹೂವೆಂದರೆ ಎಷ್ಟು ಪ್ರಿಯ ಎಂಬುದನ್ನು ನೋಡಬಹುದು. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸುವುದು ತುಂಬಾನೇ ಶುಭ. ಇದಲ್ಲದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಹೂವನ್ನು ಮನೆಯಲ್ಲಿ ಯಾವುದೇ ಸ್ವಚ್ಛವಾದ ಅಥವಾ ಶುದ್ಧವಾದ ಸ್ಥಳದಲ್ಲಿ ಇಡಬಹುದು. ಇದು ನಮಗೆ ಮಾನಸಿಕ ಶಾಂತಿಯನ್ನು ನೀಡುವುದು, ಸಕಾರಾತ್ಮಕತೆಯನ್ನು ತಂದುಕೊಡುವುದು. ಹಾಗೆ ಈ ದಿನದಂದು ಲಕ್ಷ್ಮೀ ದೇವಿಗೆ ಕಮಲದ ಹೂಗಳ ಅಲ್ಲದೆ ಕಮಲದ ಬೀಜಗಳನ್ನು ಕೂಡ ಅರ್ಪಿಸಬಹುದು. ಯಾಕೆಂದರೆ ಕಮಲದ ಹೂವಿನಂತೆ ಕಮಲದ ಬೀಜವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುವಾಗಿದೆ. ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವ ಸಮಯದಲ್ಲಿ ಕಮಲ ಬೀಜದ ಹಾರವನ್ನ ಹಿಡಿದು ಪಠಿಸುವುದು ತುಂಬಾನೇ ಉತ್ತಮ. ಹಾಗೆ ಕಮಲ ಬೀಜವನ್ನ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಹುದು. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಸುಗಂಧಗಳಲ್ಲಿ ಗುಲಾಬಿ ಹೂವಿನ ಸುಗಂಧವು ಒಂದಾಗಿದೆ. ಗುಲಾಬಿ ಸುಗಂಧ ದ್ರವ್ಯವನ್ನ ಅರ್ಪಿಸುವುದು ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನ ಹೆಚ್ಚಿಸುವುದಲ್ಲದೆ ಪ್ರೀತಿ, ಸೌಂದರ್ಯ ಮತ್ತು ಸಮೃದ್ಧಿಯ ಭಾವನೆಗಳನ್ನು ಉತ್ತೇಜಿಸುತ್ತದೆ. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಗೆ ಗುಲಾಬಿ ಹೂಗಳ ಸುಗಂಧವನ್ನ ಅರ್ಪಿಸುವುದರಿಂದ ಲಕ್ಷ್ಮಿಯು ಶೀಘ್ರದಲ್ಲಿ ಒಲಿಯುತ್ತಾಳೆ. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಿಳಿ ಬಣ್ಣದ ವಸ್ತುಗಳಲ್ಲಿ ಸಕ್ಕರೆ ಮಿಠಾಯಿ ಕೂಡ ಒಂದಾಗಿದೆ. ಈ ಸಕ್ಕರೆ ಮಿಠಾಯಿಯನ್ನ ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡುವುದರಿಂದ ಜೀವನದಲ್ಲಿ ಸಕ್ಕರೆ ಮಿಠಾಯಿಯಷ್ಟೇ ಸಿಹಿಯಾದ ಮಾಧುರ್ಯ ಮತ್ತು ಸಮೃದ್ಧಿ ತುಂಬಿಕೊಳ್ಳುತ್ತದೆ. ಹಾಗೆ ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯು ಯಾವಾಗಲೂ ಹಾಲು ಮತ್ತು ಸಕ್ಕರೆ ಮಿಶ್ರಿತ ಪಾಯಸವನ್ನ ಇಷ್ಟಪಡುತ್ತಾಳೆ. ಈ ಪಾಯಸಕ್ಕೆ ಏಲಕ್ಕಿಯನ್ನ, ಕೇಸರಿಯನ್ನ ಹಾಗೂ ಒಣಗಿದ ಹಣ್ಣುಗಳನ್ನ ಹಾಕಿ ತಯಾರಿಸಿ ಆಕೆಗೆ ಅರ್ಪಿಸುವುದು ಇನ್ನಷ್ಟು ಪ್ರಯೋಜನವನ್ನ ನೀಡುತ್ತದೆ. ಅಲ್ಲದೆ ಲಕ್ಷ್ಮೀ ದೇವಿಗೆ ರುಚಿಕರವಾದ ಅಕ್ಕಿಯಿಂದ ತಯಾರಿಸಿದ ಪಾಯಸವನ್ನ ಕೂಡ ಅರ್ಪಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ